ಕೊಟ್ರಿ, ಆಮೇಲೆ ಚರ್ಚೆ ಮಾಡ್ರಿ, ಚರ್ಚೆ ಮಾಡಿ ಅದು ಬಿಟ್ಟು ಇವತ್ತು ಅಲ್ಲಿ ದಕ್ಷಿಣ ಕರ್ನಾಟಕದಲ್ಲಿ ಇವರೆಲ್ಲ ನಮ್ಮ ಮಂಗಳೂರಿನವರು, ಶಿರ್ಸಿಯವರು, ಆ ಕಡೆ ಎಲ್ಲ MLAಗಳು ಎಲ್ಲ ಕಿರ್ಚ್ಕತ್ತಿರಲ್ಲಪ್ಪ. ಅಲ್ಲೇನೇನಾಯ್ತು ನೋಡಿದಿರಾ? ಅಲ್ಲೇನೇನಾಗಿದೆ ಅದ್ರ ಬಗ್ಗೆ ಚರ್ಚೆ ಮಾಡಬಾರ್ದು. ಅಲ್ಲಿ ಚರ್ಚೆ ಮಾಡಿ ಅದ್ರ ಬಗ್ಗೆ ಸರ್ಕಾರ ಉತ್ತರ ಪಡಿಬಾರ್ದ. ನೀವು ಅದು ಬಿಟ್ಟು ನೀವೇನು ಹರಿಸಿದ್ರು ಮೊಮ್ಮಕ್ಕಳು ನಂಗೆ 204 ಕೋಟಿ ಇದು 204 ಕೋಟಿ ಹೊಡೆದಿದ್ದೀರಿ ನೀವು. ಬೇರೆ ಚರ್ಚೆ ಮಾಡ್ಲಿಕ್ಕಿದೆ, ಬರುತ್ತೆ ಮುಂದಿನ ದಿವಸ ಇದೆ, ನಾಡ್ದು ಕೊಡ್ತೇನೆ. ಸೋಮವಾರ ಚರ್ಚೆ ಮಾಡ್ಲಿಕ್ಕೆ ಅವಕಾಶ ಕೊಡಿ, ಸೋಮವಾರ ಕೊಡ್ತೇನೆ. ಮಾಡಿರೋದು ಸೋಮವಾರ ಕೂಡ ಶಿವಲಿಂಗೌಡ್ರೆ ನಿಮ್ಮನ್ನ ಸುಲಭ ಬಿಡೋದಿಲ್ಲ. ಚರ್ಚೆ ಆಗ್ಲಿ, ನೇಮ 60 ತಂದಿದ್ದೀವಿ, ನೀವು ಚರ್ಚೆ ಕೊಡಿ. ನೀವು ಪಾರ್ಲಿಮೆಂಟ್ ಅಲ್ಲಿ 140 ಜನ ವಿರೋಧಿ ಪಕ್ಷದವನು ಹೊರಗಿಟ್ಟು ಸಭೆ ನಡೆಸಿಲ್ಲ. ನೀವು ಕಾನೂನು ಪ್ರಕಾರ ಇವನ್ನ ಎಲ್ಲರೂ ಹೊರಗೆ ಕಳಿಸಿ ನಾವು ಚರ್ಚೆ ಮಾಡ್ತೀವಿ. ಈ ರಾಜ್ಯದ ಬಗ್ಗೆ ನಮಗೆ ಘನವತ್ತ ನಿಜವಾಗ್ಲೂ ಗೌರವ ಇದೆ, ನಮಗೆ ಆತ್ಮಸಾಕ್ಷಿ ಇದೆ. ಸಿದ್ದರಾಮಣ್ಣ ತಪ್ಪು ಮಾಡಿದಾರ, ಯಾಕ್ರಿ ಸಿದ್ದರಾಮಣ್ಣ ತಪ್ಪು ಮಾಡ್ತಾರೆ? ಹಂಗಾರೆ ಯಡಿಯೂರಪ್ಪನವ್ರ ಕಾಲದಲ್ಲಿ ಆಗಿರೋದು 104 ಕೋಟಿ ಕೊಡಿಸಿ. ಯಡಿಯೂರಪ್ಪನವ್ರನ್ನ ಈಗ ಕಳಿಸಿ, ಎಲ್ಲಿ ಕಳಿಸ್ತೀರಾ? ಕೊಡಿಸಿ. ಯಾರ್ಯಾರು ಬೊಮ್ಮಾಯಿಯವ್ರ ಕಾಲದಲ್ಲಿ ಆಗಿರ್ತಕ್ಕಂಥ 100 ಕೋಟಿ ಎಲ್ಲ ಡಾಕ್ಯುಮೆಂಟ್ಸ್ ಇದೆ. ಬನ್ನಿ ಚರ್ಚೆ ಬಂದ್ರೆ ತಾಕತ್ತಿದ್ರೆ ಬಲ್ರಿ ಚರ್ಚೆಗೆ. ನಿಮ್ಗೆ ಆತ್ಮಗೌರವ ಇದ್ರೆ ಬಲ್ಲರೆ, ನಿಮ್ಗೆ ಆತ್ಮಸಾಕ್ಷಿ ಇದ್ರೆ ಬಲ್ರಿ. ನಿಮ್ಗೆ ತಾಕತ್ತು ಆತ್ಮಸಾಕ್ಷಿ ಇದ್ರೆ ಬನ್ನಿ, ನೀವು ಚರ್ಚೆ ಮಾಡೋಣ. ಅದು ಬಿಟ್ಟು ಇಲ್ಲಿ ಎಂತದೋ ಇದ್ರ ವೇಷ ಮಾಡ್ತಾ ಇದ್ರ ನೀವು. ಏನು ನೈತಿಕತೆ ಇದೆ ನಿಮ್ಗೆ? ಗೌರವ ಇದೆ ನಿಮ್ಗೆ? ಆತ್ಮಗೌರವ ಇದೆ ನಿಮ್ಗೆ? ಆತ್ಮಗೌರವ ಇದ್ದರಿಂದ ಕೆಲಸ ಮಾಡಲ್ಲ. ಸದನ ಕರೆಯದೆ 6 ತಿಂಗಳಿಗೆ ಒಂದ್ಸರಿ ಇಲ್ಲಿ ಚಲಂತ ಸಮಸ್ಯೆಗಳನ್ನ ನಾವು ಚರ್ಚೆ ಮಾಡಬೇಕು. ಅದನ್ನ ಬಿಟ್ಟು ಉತ್ತರ ಕೇಳೋ ಸಮಸ್ಯೆ ಚರ್ಚೆ ಮಾಡಿ ಬಂಡಾಟ ಆಡ್ತಾ ಇದ್ರ. ಉತ್ತರ ಹೇಳ್ಬಿಟ್ರೆ ಮುಖ್ಯಮಂತ್ರಿಗಳು ಉತ್ತರ ಹೇಳಿದ್ರೆ ನಿಮ್ಗೇನು, ನಿಮ್ ಚರ್ಚೆಗೆ ಏನು ಇಲ್ಲ. ನಾವೇನು ನಿಗಮದಲ್ಲಿ ಆಗಿರೋ ಅನ್ಯಾಯನ ಸಮರ್ಥನೆ ಮಾಡ್ಕೊಳ್ಳಲ್ಲ. ಈ ರಾಜ್ಯದ ಜನತೆ ಮುಂದೆ ಯಾರು ತಪ್ಪು ಮಾಡಿದ್ರೆ ಅವನು ಅನುಭವಿಸ್ಲಿ, ಯಾವನು ಅನುಭವಿಸ್ತಾನೆ. ನೀವ್ಯಾಕ್ರಿ ಫಂಡ್ ನ್ಯಾಯ ಮಾಡ್ತಾ ಇದ್ರಿ? ಹೆಂಗ್ರಿ ಮುಖ್ಯಮಂತ್ರಿಗಳು ಅದಕ್ಕೆ ಸಾಕ್ಷಿ ಆಗ್ತಾರೆ? ಏನ್ ಮುಖ್ಯಮಂತ್ರಿಗಳು ದಿವಸ ಹೋಗಿ ಅಕೌಂಟ್ ನೋಡ್ತಾ ಕೂತ್ಕೋತಾರ? ದಿವಸ ಹೋಗಿ ಅಕೌಂಟ್ ನೋಡ್ತಾರ್ರಿ? ಎಲ್ಲ ನಿಗಮದ ಅಕೌಂಟ್ ನೋಡಕ್ಕಾಗುತ್ತಾ? ಮುಖ್ಯಮಂತ್ರಿ ಮಾಡಿದರೆ ಅನುಭವಿಸ್ತಾರೆ, ಮಾಡಿದರೆ ಅನುಭವಿಸ್ತಾರೆ. ಯಾವುದೂ ಇಲ್ಲ. ನಿಮ್ಮ ಆತ್ಮಸಾಕ್ಷಿ ಇದ್ರೆ ಹೋಗಿ ಸ್ಥಳ ಕೂತ್ಕೊಳ್ಳಿ, ಚರ್ಚೆ ಮಾಡಿ, ಬನ್ನಿ ಚರ್ಚೆ. ಅದು ಬಿಟ್ಟು ಆತ್ಮಸಾಕ್ಷಿ ಮಾಡ್ತಾ ಇದ್ದೀರ ನೀವು. ಓಕೆ ಶಿವಲಿಂಗೌಡ್ರೆ, ಕೆಪಿಟಿಟಿ ಆಕ್ಟ್ ಉಲ್ಲಂಘನೆ ಮಾಡಿ 47 ವೀರಯ್ಯ, ನಿಮ್ಮ ಬಿಜೆಪಿ ವೀರಯ್ಯ ಸ್ವಾಮಿ ಬಂದಿತ್ತು ಇಲ್ವೇನ್ರಿ? ದುಡ್ಡು ಹೊಡೆದೇ ಬಂದಿತ್ತು ನನಗೆ ಒಳಗಿರೋದು. ನೀವೇನು ಹರಿಶ್ಚಂದ್ರ? ಆಯ್ತು ಶಿವಲಿಂಗೌಡ. ತರೀಕೆರೆ ಶ್ರೀನಿವಾಸ್ ನೀವು ಯಾಕ್ರಿ ಇರೋದು ಜೈಲಲ್ಲಿ? ತರೀಕೆರೆ ಶ್ರೀನಿವಾಸ್ ಇದ್ದಾನೆ. ದುಡ್ಡು ಹೊಡೆದೆ ನಿಮ್ ಬಿಜೆಪಿ ಇರೋದು. ಗೋವಿ ನಿಗಮ ಚರ್ಚೆ ಬತ್ತಲ ಗುಳಿಯಟ್ಟಿ ಶಿವಲಿಂಗೌಡ್ರೆ, ಸೋಮವಾರ ಚರ್ಚೆಗೆ ಅವಕಾಶ ಕೊಡ್ತೇನೆ. ಸೋಮವಾರ ಅವಕಾಶ ಕೊಡ್ತೇನೆ ಚರ್ಚೆಗೆ. ಈಗ ಈ ಮಳೆಗಾಲದ ಬಗ್ಗೆ ಅವ್ರು ಮಾತಾಡ್ಲಿ. ಮಳೆಗಾಲ ಅಧ್ಯಕ್ಷ ಬಗ್ಗೆ ಮಾತಾಡಿ ಶಿವಲಿಂಗೌಡ್ರೆ. ಶ್ರೀನಿವಾಸ್ ಮಾತಾಡ್ತಾರೆ. ನೀವು ಸೋಮವಾರ ಚರ್ಚೆ ಮಾಡಿ ಶಿವಲಿಂಗೌಡ್ರೆ, ಸೋಮವಾರ ಚರ್ಚೆ ಮಾಡಿ, ಸೋಮವಾರ ಚರ್ಚೆಗೆ ಅವಕಾಶ ಮಾಡಿಕೊಡಿ. ನೀವು ನಿಮಗೆ ಶ್ರೀನಿವಾಸ್ ಮಾತಾಡಲಿ. ತರೀಕೆರೆ ಶ್ರೀನಿವಾಸ್ ರಾಜೀನಾಮೆ. ಶ್ರೀನಿವಾಸ್ ಬಣ್ಣ ಹಾಕಿದ್ರಿ, ಬಣ್ಣನ ಹಾಕಿ ಕುಣಿರಿ. ನಾಟಕ ಪ್ರತಿಪಕ್ಷ ಕೂತ್ಕೊಳ್ಳಿ. ನೀವು ನೆಕ್ಸ್ಟ್ ಮಾತಾಡಿ. ಶ್ರೀನಿವಾಸ್ ಮಾತಾಡ್ತಾರೆ. ಎಲ್ಲ ನಾಟಕ ಬಣ್ಣ ಹಾಕೊಂಡು ಆಡಿದ್ರೆ ಶ್ರೀನಿವಾಸ್ ಮಾತಾಡಿ. ಮಾನ್ಯ ಅಧ್ಯಕ್ಷರೇ, ನೀವು ಅವಕಾಶ ಕೊಟ್ಟೋದಕ್ಕೆ ಧನ್ಯವಾದಗಳು. ಮಲೆನಾಡಿನಲ್ಲಿ ಈಗಾಗಲೇ ಅತಿ ಹೆಚ್ಚಿನ ಮಳೆ, ವಾಡಿಕೆಗಿಂತ ಹೆಚ್ಚು ಮಳೆ ಆಗಿರೋದು ನಿಮ್ಗೆಲ್ಲ ಗೊತ್ತೇ ಇದೆ. ಇಡೀ ರಾಜ್ಯಕ್ಕೆ ಮಲೆನಾಡಿನ ಕೊಡ್ತಿರ್ತಕ್ಕಂಥ ನಿಮ್ಗೆಲ್ಲ ಗೊತ್ತೇ ಇದೆ. ಮಾನ್ಯ ಅಧ್ಯಕ್ಷರೇ,